ಹೂರಣಕ್ಕೆ ನೀರು ಇಟ್ಕೊಂಡಿದ್ದೀನಿ. ಬೆಲ್ಲದ ಪಾಕ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಇಟ್ಕೋಬೇಕು. ರವೆನ ಗಮ್ಮಂತ ಹುರ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಕೈನಲ್ಲಿ ಚೆನ್ನಾಗಿ ಉಪ್ಪಿಟ್ಟು ಥರ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಅದಾದಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕ ಒಂಚೂರು ಅಂಟು ಪಾಕ ಬಂದಮೇಲೆ ಅದಕ್ಕೆ ಇದನ್ನು ಹಾಕಬೇಕು. ಅದು ಹಾಕಾದ್ಮೇಲೆ ಕೊಬ್ಬರಿನ ಆಮೇಲೆ ಹೂರಣಕ್ಕೆ ಹಾಕಿ ಏಲಕ್ಕಿ ಪುಡಿನ ಹಾಕಬೇಕು. ಬಾದಾಮಿ ಮತ್ತು ಗೋಡಂಬಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ತರಿಯಾಗಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಮಿಕ್ಸಿಗೆ ಹಾಕಿ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಗೋಡಂಬಿನ ಹೂರಣಕ್ಕೆ ಮೊದಲೆಲ್ಲ ಹಾಕ್ತಾ ಇದ್ವಿ ನಾವೂ. ಅದು ಏನಾಗುತ್ತೆ ಅಂದರೆ ಸಜ್ಜಪ್ಪ ತಟ್ಟಬೇಕಾದ್ರೆ ಒಂದು ಸ್ವಲ್ಪ ಅದು ಮೇಲಕ್ಕೆ ಬಂದುಬಿಡುತ್ತೆ, ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ಪೌಡ್ರ್ ಮಾಡಿ ಹಾಕೋತೀವಿ ಇವಾಗ. ಹೇಳಿ ಮ್ಯಾಮ್. ಇದು ಕಣಕ ಕಲಸಿಟ್ಕೊಂಡಿದ್ದೀನಿ. 1-2 ಗಂಟೆ ಕಾಲ ಮುಂಚೆ ಸ್ವಲ್ಪ ಊರಿರಬೇಕು. ಹೇಳಿದ್ನಲ್ಲ, ಚಿರೋಟಿ ರವೆ 1 ಕಪ್ಪು, ಬೈಂಡಿಂಗಿಗೆ ಮೈದಾ ಹಿಟ್ಟು 1 ಕಪ್ಪಿಗೆ 1 ಟೀ ಸ್ಪೂನಲ್ಲಿ 2 ಸ್ಪೂನ್ ಸಾಕು ಮೈದಾ ಹಿಟ್ಟು. ಮತ್ತು ತುಪ್ಪ, ನಮ್ಮ ನಂದಿನಿ ತುಪ್ಪ 1-1.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 1.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕಲಸೋದಕ್ಕೆ ಒಂದು ಬೌಲಿಗೆ, ಒಂದು ಬೇಸಿನ್ಗೆ ಹಾಕ್ಕೊಂಡು 1 ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಅದಷ್ಟು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ನೋಡಿ ಈ ಥರ ಸ್ವಲ್ಪ ಇದು 1-2 ಗಂಟೆ ಕಾಲ ಆಗಿದೆ. ಅದು ತಟ್ಟೋಕ್ಕೆ ಸರಿ ಹೋಗುತ್ತೆ ಅಂತ ತಕ್ಷಣ ಕಲಸಿದ ತಕ್ಷಣ ಸಜ್ಜಪ್ಪ ತಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ, ಮುರಿದೋಗುತ್ತೆ ತಕ್ಷಣ. ಇದು ಏನು ಅಂದರೆ ಇದ್ರದ್ದು ಹೂರಣ ಮಾಡಿದ್ಮೇಲೆ ಆರಬೇಕು. ಆ ತೆಂಗಿನಕಾಯಿ ಕೊಬ್ಬರಿ ಎಲ್ಲನೂ ನಾವು ಹಾಕಾದ್ಮೇಲೆ ಇದು ಊರಬೇಕು. ಇದು ಆರಬೇಕು, ಇದು ಊರಬೇಕು. ಗಮ್ಮಂತ ಹುರ್ಕೋಬೇಕು ಇದನ್ನು. ಬಾಂಬೆ ರವೆನ ಸ್ವಲ್ಪ ಚೆನ್ನಾಗಿ ಗಮ್ಮನ್ಬೇಕಿದು. ಆ ಕಡೆ ಏನಿಟ್ಟಿದ್ದೀರಾ? ಈ ಕಡೆ ಪಾಕಕ್ಕೆ ಬೆಲ್ಲ ಮತ್ತು ನೀರು ಹಾಕಿ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಕರಗಿ ಆದಮೇಲೆ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಂಬಿಟ್ಟು, ಏನೇ ಆಗಲಿ ಬೆಲ್ಲದಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ, ಏನಾದ್ರು ಗಡ್ಡಿ ಗಿಡ್ಡಿ ಏನಾದ್ರು ಇರುತ್ತೆ, ಅದನ್ನ ಫಿಲ್ಟ್ರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಹಾಕ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಒಂಚೂರು ಹಿಂಗೆ ಗಂಟು ಪಾಕ ಬರಬೇಕು, ತೋರಿಸ್ತೀವಿ. ಒಂದೆಳೆ ಪಾಕ, ಒಂಚೂರು ಪಾಕ ಬಂದ ತಕ್ಷಣ ಇದನ್ನು ಹಾಕಬೇಕು. ರವೆನೂ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊಂಡಿರೋದು. ಇದು ಹುರಿದಾಯ್ತು ಇವಾಗ ಗಮ್ಮಂತ. ಅಂದರೆ ಇದೆಲ್ಲ ಹೂರಣಕ್ಕಾಯ್ತು? ಬರೀ ಹೂರಣಕ್ಕೆ. ಒಂದು 8-10 ನಿಮಿಷ ಆಗುತ್ತೆ ಹುರಿಯೋದು. ಇಷ್ಟು ಕ್ವಾಂಟಿಟಿಗೆ ನಾ ಹೇಳ್ತಿರೋದು, 1 ಕಪ್ ರವೆಗೆ ಇಷ್ಟು ಕ್ವಾಂಟಿಟಿನೂ ನಾ ಹೇಳ್ತಾ ಇರೋದು. ಹುರಿದಿರೋ ರವೆಗೆ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಹೌದು, ಸ್ವಲ್ಪ ಬಿಸಿ ಇರೋದ್ರಿಂದ ಅವರು ಸ್ಪ್ಯಾಚುಲಾದಲ್ಲೇ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಕೈನಲ್ಲೇ ಮಾಡಿದ್ರೆ ಸ್ವಲ್ಪ ಬಿಸಿ ಇರುತ್ತೆ. ಸೌಟ್ ಇಟ್ಕೊಂಡು ಕೈನಲ್ಲಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಆ ಕೈನಲ್ಲಿ ಮಾಡೋದ್ರಿಂದ ಅದು ಆ ಫೀಲಿಂಗ್ ಗೊತ್ತಾಗುತ್ತೆ ಕರೆಕ್ಟಾಗಿದೆಯೋ ಇಲ್ಲ ಅಂತ. ಕರೆಕ್ಟ್. ಬೆಲ್ಲದ ಪಾಕ ರೆಡಿ ಆಯಿತು. ಇವಾಗ ಇದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಕುದೀತಾ ಇದೆ ನೋಡಿ ಬೆಲ್ಲದ ಪಾಕ. ಒಂದು ಸ್ವಲ್ಪ ಒಂಚೂರು ಅಂಟು ಪಾಕ ಬರಬೇಕು. ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು, ಕಡಲೆಕಾಯಿ ಉಂಡೆ ಕಟ್ಟೋ ಥರ ಮಾಡ್ಕೋಬಾರ್ದು. ಬೆಲ್ಲದ ಪಾಕ ರೆಡಿಯಾಗಿ ಒಂದೆಳೆ ಪಾಕ ಬಂತು. ಇವಾಗ ರವೆನೂ ತೆಂಗಿನಕಾಯಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ಹಾಕೋತಾ ಇದ್ವಿ. ಇದು ಆಯಿತು ನೋಡಿ. ಇವಾಗ ಬಾಂಡಿಗೆ ಅಂಟ್ಕೊಳ್ದೆ ಬಂದಿದೆ. ಇವಾಗ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಕೊಬ್ಬರಿನ ಹಾಕಬೇಕು. ಸಜ್ಜಪ್ಪ ಒಂದು ಸುಮಾರು 100 ವರ್ಷಗಳಿಂದ ಮಾಡ್ಕೊಂಬಂದಿರೋದು ಆ ಪದ್ಧತಿ. ನಮ್ಮಲ್ಲಿ ರೂಢಿ ಇದೆ. ಅದು ನಮ್ಮ ಅಯ್ಯಂಗಾರ್ ಕಮ್ಯುನಿಟಿನಲ್ಲಿ ಅದು ನಮ್ಮದು ಒಂಥರ ಪುಳಿಯೋಗರೆ ಥರನೇ. ಇದು ನಮ್ಮದು ಸಿಗ್ನೇಚರ್ ಡಿಶ್ ಅಂತ ಹೇಳ್ಬೋದು.
ತುಂಬ ಸ್ವೀಟಾಗಿರುತ್ತೆ, ತುಂಬ ಇದಾಗಿರುತ್ತೆ. ಸಾಮಾನ್ಯ ಗೋಕುಲಾಷ್ಟಮಿನಲ್ಲಿ ಬೇರೆ ಹಬ್ಬ ಹರಿದಿನಗಳಲ್ಲಿ ಇದನ್ನು ಸಜ್ಜಪ್ಪನ ನಾವು ಮಾಡ್ತೀವಿ. ಕೊಬ್ಬರಿ ಹಾಕ್ತಾ ಇದ್ದೀನಿ ಇವಾಗ. ಕೊಬ್ಬರಿ ಹಾಕಿದ ತಕ್ಷಣ ಅದರಲ್ಲಿ ರಸ, ಬೆಲ್ಲದ ರಸ ಪಾಕದ್ದು ಇರುತ್ತಲ್ಲ, ಅದೆಲ್ಲ ಎಳ್ಕೊಂಡ್ಬಿಡುತ್ತೆ ಕ್ಲೀನಾಗಿ. ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. ಏನೇ ಆಗಲಿ ಒಂದು ಪದಾರ್ಥ ಮಾಡಬೇಕಾದ್ರೆ ನಾವು ಅದನ್ನ ತುಂಬ ಇಂಟ್ರೆಸ್ಟಿಂದ, ಮುಖ್ಯವಾಗಿ ನಮಗೆ ಆಸೆಯಿಂದ ಮಾಡಬೇಕು. ಹೇಳಬೇಕು ಅಂದರೆ ಇದನ್ನು ಮಾಡಬೇಕು, ದೇವ ನೈವೇದ್ಯಕ್ಕಾಗಲಿ, ಮಕ್ಕಳ ಬರ್ತಡೆಗೆ, ಆ್ಯನಿವರ್ಸರಿ, ಹುಟ್ಟಿದಬ್ಬ ಎಲ್ಲದಕ್ಕೂ ಮಾಡ್ಬೋದು. ಈ ಸ್ವೀಟ್ನ ಚೆನ್ನಾಗೂ ಇರುತ್ತೆ, ಹಬ್ಬಗಳಲ್ಲೂ ಮಾಡ್ಕೋಬೋದು. ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಇಷ್ಟಪಟ್ಟು ಮಾಡಿದ್ರೆ ಆ ಖಾದ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ. ಅನ್ಫಾರ್ಚುನೇಟ್ಲಿ ಈಗಿನ ಜನ್ರೇಷನ್ನಲ್ಲಿ ಕೆಲವ್ರ ಮನೇಲಿ ಇದೆಲ್ಲ ನಾವೆಲ್ಲ ಮರ್ತೇ ಬಿಟ್ಟಿದ್ದೀವಿ. ಯಾವಾಗಲೂ ಒಂದೊಂದು ಸರಿ ಮಾಡೋದು, ಇಲ್ದರೆ ಹೊರಗಡೆ ಸಿಗುತ್ತೆ, ತರ್ತೀವಿ. ಹೆಂಗೋ ಒಂದು ಒಟ್ಟಲ್ಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಯಂಗರ್ ಜನ್ರೇಷನ್ಗೆ ಇದೆಲ್ಲ ತಿಳಿಸ್ಕೊಡಿ. ಬೈ ಚಾನ್ಸ್ ಯಾರು ಗೊತ್ತಿಲ್ಲ ಅಂದರೆ ನೀವುಗಳು ತಿಳ್ಕೊಂಡು ಇದನ್ನು, ನಮ್ಮ ಸಂಪ್ರದಾಯನ, ನಮ್ಮ ಕಲ್ಚರ್ ಏನಿದೆ ಅದನ್ನು ಮುಂದುವರಿಸೋಣ. ಮುಂದಿನ ಪೀಳಿಗೆಗೂ ಇದನ್ನು ನಾವು ಕೊಡೋಣ. ಇವಾಗ ಬಾದಾಮಿ, ಒಂದಿಡಿ ಬಾದಾಮಿ, ಒಂದಿಡಿ ಗೋಡಂಬಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ತರಿಯಾಗಿ ಚಿರೋಟಿ ರವೆ ಥರ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಅದು ಟೇಸ್ಟ್ಗೋಸ್ಕರ, ಮ್ಯಾಂಡೇಟ್ರಿ ಏನಿಲ್ಲ, ಹಾಕಲೇಬೇಕು ಅಂತಿಲ್ಲ. ಅವರು ಇಷ್ಟ ಆದರೆ, ಅನುಕೂಲ ಇದ್ದರೆ ಹಾಕೋಬೋದು. ಇವಾಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಮ್ಯಾಂಡೇಟ್ರಿ, ಅದು ಹಾಕಲೇಬೇಕು. ಏಲಕ್ಕಿ ಹಾಕಲೇಬೇಕು ಎಲ್ಲ ಸ್ವೀಟ್ಗೂ, ಅದು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ. ಡ್ರೈ ಫ್ರೂಟ್ಸ್ ಹಾಕೋದು ಬಿಡೋದು ಅದು ಆಪ್ಷನಲ್. ಅದು ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಸರಿ ಹೋಗಲ್ಲಪ್ಪ. ಅದೇ ಇದಿಷ್ಟೇ ಸಾಕು, ಪೌಡ್ರ್ ಮಾಡ್ಬೋದು. ಬೇರೆ ಬಾದಾಮಿ, ಅಷ್ಟೇ, ಬಾದಾಮಿ ಗೋಡಂಬಿ ಅಷ್ಟೇ. ಬೇರೆ ಕೆಲವೆಲ್ಲ ಡ್ರೈ ಫ್ರೂಟ್ಸ್ ಅದಕ್ಕೆ ಹಾಕೋಕ್ಕೆ ತಟ್ಟವಾಗ ಅದು ಒಡ್ಕೊಂಡ್ಬಿಡತ್ತೆ ಸಜ್ಜಪ್ಪ. ಹೂರ್ಣ ರೆಡಿ ಆಯ್ತಾ? ಇವಾಗ ಹೂರ್ಣ ರೆಡಿಯಾಗಿದೆ, ಎಲ್ಲನೂ ಆಯಿತು. ಇದು ಸ್ವಲ್ಪ ಆರಬೇಕು. ಯಾಕೆಂದರೆ ಅದು ಹೂರ್ಣದಕ್ಕೆ ಸಜ್ಜಪ್ಪ ಮಾಡಬೇಕಾದ್ರೆ ಕಣಕ ಹೊರಗಡೆ ಬರುತ್ತೆ, ಔಟರ್ ಲೇಯರು. ಇದು ಒಳಗಡೆ ಪೂರ್ಣ ಹೋಗೋದ್ರಿಂದ ಅದು ತಟ್ಟಕ್ಕಾಗಲ್ಲ. ನೋಡಿ, ಇದು ಕಣಕ ಮತ್ತು ಸಜ್ಜಪ್ಪದ ಹೂರ್ಣ ರೆಡಿಯಾಗಿದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ಟಫ್ಡ್ ಸ್ವೀಟ್ ಆ್ಯಂಡ್ ಕೋಕೋನಟ್ ಪೇಸ್ಟ್ರಿ ಅಂತಾರೆ. ಅದು ಐ ಡೋಂಟ್ ನೋ ಎಷ್ಟು ಇದು ಕರೆಕ್ಟ್ ಅಂತ. ನಾನು ನಮ್ಮ ವಿಶ್ವಗುರು ಗೌಗದಲ್ಲಿ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ. ಸರಿ ಇದ್ರೂ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಇವಾಗ ಅದೆಲ್ಲ ಇದು ವಿಷಯ. ನೋಡಿ, ಇದು ಹೂರ್ಣ. ಈ ಹೂರ್ಣದ ಕಲರ್ ಬಂದು ಈ ಬೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಹೋಗುತ್ತೆ. ಇದು ಕೆಲವರು ಸ್ವಲ್ಪ ಕಪ್ಪಾಗಿರೋ, ಇನ್ನು ಇದಕ್ಕಿಂತನೂ ವೈಟ್ ಕಲರ್ ಬೆಲ್ಲ ಯೂಸ್ ಮಾಡಿದ್ರೆ ಅದರಲ್ಲಿ ಆ ಥರ ಬಂದುಬಿಡುತ್ತೆ. ಸ್ವಲ್ಪ ಕಪ್ ಕಲರು ಬರುತ್ತೆ ಅದು ಬೆಲ್ಲ, ಅದರಿಂದ ಕಲರ್ ಚೇಂಜ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಬೆಲ್ಲ. ಓಕೆ, ಇವಾಗ ಇದನ್ನು ಕಣಕ ಬಂದು ಹೊರಗಡೆ ಲೇಯರ್ ಬರುತ್ತೆ. ಅದರಲ್ಲಿ ಹೋಳಿಗೆ ನೀವು ತಿಂದಿರ್ತೀರ, ಅದೇ ಥರನೇ ಇದು. ಹೊರಗಡೆ ಲೇಯರಲ್ಲಿ ಅದು ಫುಲ್ ಮೈದಾದಲ್ಲಿ ಮಾಡ್ತಾರೆ. ಇದು ಸ್ವಲ್ಪ ಮಿಕ್ಸ್ ಇದೆ. ಇದು ಹೇಳಿದ್ದೀವಿ ಇಂಗ್ರೀಡಿಯೆಂಟ್ಸ್ ಎಲ್ಲ. ಇದು ಬನ್ನಿ ಇವಾಗ ಇದನ್ನು ಹುರಿದ್ಬಿಟ್ಟು ಫ್ರೈ ಮಾಡ್ತಾರೆ ಇದನ್ನು. ಓಕೆ, ಎಂಜಾಯ್ ಮಾಡೋಣ. ಒಬ್ಬಟ್ಟು ತಟ್ಕೊಳ್ಳಿ. ಒಂದ್ಸಲ ಅಂಗೈಯಲ್ಲಿ ಮಧ್ಯದಲ್ಲಿ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಈಕ್ವಲ್ ಆಗಿ ಚೆನ್ನಾಗಿ ಬರುತ್ತೆ. ಮಾಡಿ ನೀವು ಸಂತೋಷವಾಗಿ ಹಬ್ಬಕ್ಕೆ ದೇವ ನೈವೇದ್ಯ ಮಾಡಿ ಆ ಮನೆ ಮಂದಿ ಎಲ್ರಿಗೂ ಕೊಟ್ಟು ಅಕ್ಕಪಕ್ಕದವ್ರಿಗೆ ನೀವು ಸ್ವೀಕರಿಸಿ. ವೀಕ್ಷಕರೇ ನೋಡಿ, ಗೀತಾ ಶೇಷಾಯಿಯವರು ಸಜ್ಜಪ್ಪ ರೆಡಿ ಮಾಡಿದ್ದಾರೆ. ಒಂದು 12 ಏನೋ ಸಜ್ಜಪ್ಪ ಆಯಿತು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಯಾವಾಗ ತಿನ್ನೋಕೆ ಕೊಡ್ತಾರೋ, ದೇವ್ರಿಗೆ ನೈವೇದ್ಯ ಮಾಡ್ಬಿಟ್ಟು ಅಂತ ಕಾಯ್ತಾ ಇದ್ದೀನಿ. ನೋಡಿ, ಸಜ್ಜಪ್ಪ ಒಂದೇ ಕೈನಲ್ಲಿ ಮುರಿಯೋದು ಕಷ್ಟ ಆಗ್ತಾ ಇದೆ.
ಅದರಿಂದಲೇ ಸ್ವಲ್ಪ ಇದಾಗ್ತಾ ಇದೆ. ಫುಲ್ಲು ಒಂಥರ ನೋಡಿದ್ರೇ ಕೈ ಫೀಲಿಂಗ್ನಲ್ಲೇ ಗೊತ್ತಾಗ್ತಾ ಇದೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಳಗಡೆ ಆ ಬೆಲ್ಲದ ಪಾಕ ಎಲ್ಲ ಸಿಹಿ ಎಲ್ಲನೂ ಹದವಾಗಿ ಬಂದಿದೆ. ಆರಾಮಾಗಿ ಮಾಡ್ಕೋಬೋದು, ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದೇನಾದ್ರು ಒಂದು ಒಳ್ಳೆ ಗೋಕುಲಾಷ್ಟಮಿಗೆ ಡಿಶ್ ಮಾಡಿ ತೋರಿಸಿ ಅದು ಜನಗಳು ತಿಳ್ಕೊಳ್ಳಿ ಆಯಿತು ಸರ್. ಅದು ಹೇಗೆ ಏನು ಅಂತ. ನಮ್ಮ ಆದಷ್ಟು ಟ್ರೆಡಿಷ್ನಲ್ ಡಿಶ್ನ ನಾವು ಜಾಸ್ತಿ ಸ್ಪ್ರೆಡ್ ಮಾಡೋಣ, ಜನಗಳಿಗೆ ಇದು ಗೊತ್ತಾಗಬೇಕು. ಚಿಕ್ಕ ಮಕ್ಕಳು ಯಂಗರ್ ಜನ್ರೇಷನ್ನು ಇದನ್ನು ತಿಂದು ಆನಂದಿಸಬೇಕು ಅಂತ. ಥ್ಯಾಂಕ್ ಯು.